ಯೂಟ್ಯೂಬಲ್ಲಿ ಹಾಕೋಕ್ಕೋಸ್ಕರ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ವೈರಲ್ ಆಗುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ. ಶಿಕಾರಿಪುರ ವ್ಲಾಗ್ಸ್ ಮೇಲೆ ನೋಡೋಣ, ಸ್ಟಾರ್ಟ್ ಮಾಡ್ತೀನಿ ಅದನ್ನು. 5 ಎಕರೆ ಜೋಳ ಹಾಕೊಂಬಿಟ್ಟು ನೀರು ಹೊಡಿತಿಲ್ಲ ಗಾಯ್ಸ್. ಏನು ಕತೆ ಎಲ್ಲ ವ್ಯತ್ಯೆ ಆಗಿತ್ತು ನಮ್ಗೆ. ಅಯ್ಯೋ ಮುಟ್ಟಿ ಪಾರಿವಾಳ ಕೂತ್ಕೊಂಡು ಮೇಯ್ತೈತೆ. ಎಮ್ಮಿ ಗುಡ್ಡ ನಾನು ಒಬ್ಬೊಬ್ಬನೇ ಹಿಂಗೆ ವ್ಲಾಗ್ ಮಾಡ್ಕೊಂಬಂದ್ರೆ ಕಷ್ಟ ಉಂಟು ಮರಿ. ಏನಿದು ನಿಜ ಅಲ್ಲೇರು ಬರಬೇಡ. ನಮ್ಮನ್ನು ನೋಡಿ ಹೆಂಗೆ ಬರ್ತಾನೆ ನೋಡಿಲ್ಲಿ. ಎಮ್ಮಿ ಬಿಟ್ಬಿಡು. ಏಯಪ್ಪ ಒಂದು ಸಾಲು ಜಟ್ಟೆ ಎತ್ತಿರೋಕ್ಕೆ ಅಲ್ಲಿಂದ ಈ ದೇಶಕ್ಕೆ ಬಂದಂಗೆ. ಅಪ್ಪ ದೇವರೇ, ಇದ್ರಲ್ಲಿ ನಡೆಯೋಕ್ಕೆ ಈಗ ಸಿ ಎಮ್ಮೆ ಗಾಯ್ಸ್. ಚಿಟಿಗೆ ಹೊಡಿಯೋಷ್ಟಿಗೆ ಏನು ಪೈಪ್ಲೈನ್ ಮಾಡಿಲ್ಲ, ಆಗಿತ್ತೆ ವೀಡಿಯೋ ಹಿಡ್ಕೊಳಕ್ಕಾಗಲ್ಲ ಅಂತೇಳಿ ಅಷ್ಟೇ. ತುಂಬ ನೀರಾಗ್ಬಿಟ್ಟೈತೆ ಇಲ್ಲಿ ನೋಡ್ರಿ, ನೀರು ನಿಂತ್ಕೊಂಡ್ಬಿಡೈತೆ. ಏನಾಗಲ್ಲ, ಮಳೆ ಏನು ಬರಲ್ಲ ಅನ್ನೋ ರೇಂಜಿಗೆ ಹೊಡೆದಿತ್ತು ಅದು. ಇಲ್ಲೊಂದು ಜೆಟ್ ಬೇರೆ ಕಿತ್ಕೊಂಡು ಹೋಗಿತ್ತು, ಏನು ಮಾಡ್ಬೇಕು ನಾವು. ಹೋಗಿ ಬೇರೆ ಜೆಟ್ ಹಾಕ್ತೀನಿ. ಇಲ್ಲಿಂದ ಅಲ್ಲಿ ನಡಿಬೇಕು. ಎಮ್ಮಿ ನಡೆಯೋದೇ ವಜೆ ಗುರು. ಇದರಲ್ಲಿ ಒಂಥರ 1-2 ಕಿಲೋಮೀಟ್ರ್ ದಿನಕ್ಕೆ ಹಂಗೂ ಇಲ್ಲಾಂದ್ರು ಎಷ್ಟು ಕಿಲೋಮೀಟ್ರ್ ನಡಿತೀನಿ ಗೊತ್ತಾ? 9 ಕಿಲೋಮೀಟ್ರ್ ನಡಿತೀನಿ ಒಂದು ದಿವಸಕ್ಕೆ. ಅಮ್ಮಮ್ಮ ಅಂದ್ರೆ 9ರಿಂದ 10 ಕಿಲೋಮೀಟ್ರು ತೋರಿಸ್ತೀನಿ. ಇವಾಗ ಆಲ್ರೆಡಿ 9 ಕಿಲೋಮೀಟ್ರ್ ನಡೆದಿದ್ದೀನಿ, ಕಾಣಿಸ್ತಿದ್ಯಾ? 9 ಕಿಲೋಮೀಟ್ರ್ ಟುಡೇ. ಟೈಮ್ ಬಂದುಬಿಟ್ಟು 3:14. ಇಷ್ಟೊತ್ತಿಗೆ ಅಷ್ಟು ಕಿಲೋಮೀಟ್ರ್ ನಡೆದಿದ್ದೀನಿ. 9 ಕಿಲೋಮೀಟ್ರು. ನಿನ್ನೆ 9, ಮೊನ್ನೆ 17, 18. ನಮ್ಮ ರೈತರ ಮಕ್ಕಳು ಬೇರೆ ನಡೆದೇ ಎಲ್ಲ ಮಂಡಿ ಗಿಂಡಿ ಸೌದೋಗ್ತಿದ್ದೇನಪ್ಪ. ಬೇರೆ ನಡೆಯೋದೇ ಕೆಲಸ ಆಗ್ತಿತ್ತಲ್ಲ ಗುರು. ಶಿಷ್ಯ ಬಾರೋ. ಬೆಳಗ್ಗೆ ಏನು ಕೈಯಲ್ಲೇ ಟೈಟ್ ಹೊಡೆದಿರೋದು, ಇದೇನು ಬೆಚ್ಚಕ್ಕೆ ಕೈಯಲ್ಲಿ ಟೈಟ್ ಹೊಡೆದಿರೋದೇ ಬೆಚ್ಚಕ್ಕೆ ಬರ್ತಾಯಿಲ್ಲ. ಎಲ್ಲ ಚೆನ್ನಾಗೈತೆ, ಮತ್ತೆ ಯಾಕೆ ಶಿಷ್ಯ ಜಾಮ ಬಿಡಿ ಶಿಷ್ಯ. ಇನ್ನು ತೆಗೆದು ನಮ್ಮ ಒಳ್ಳೆ ಬೆಳಗ್ಗೆನೂ ಹಿಂಗೆ ಮಾಡಿದೆ, ಇವಾಗಲೂ ಹಿಂಗೆ ಮಾಡಿದೆ. ಇಲ್ಲಿ ನೀರೇ ಹೊಡೆದಿಲ್ಲ ಸಾಟ. ಇಲ್ಲೇ ನೀನು ಯಾರು ಬಿಡ್ತೀರಾ ಅಲ್ಲಿ ಚಿಕ್ಕಣಕ್ಕೆ. ಇವತ್ತಿಲ್ಲೇ ಕುತ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಇವತ್ತು ಯೂಟ್ಯೂಬಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಗಾಯ್ಸ್ ಇವತ್ತು. ಶಿಷ್ಯ ಬಿಚ್ಚಕ್ಕೆ ಬರ್ತಾರೆ ಶಿಷ್ಯ. ಅಲ್ಲಿದ್ದಾನೆ ಪ್ಲಾಸ್ಟಿಕ್ಕು. ಡೈಲಿ ವ್ಲಾಗ್ ಮಾಡ್ತೀನಿ ಇನ್ಮೇಲೆ. ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಹಂಗೆ ನಾವು ಹೊಸ್ದಾಗಿ ಯಾರು ನೋಡ್ತಿದ್ರೆ ನಮ್ಗೆ ಸಪೋರ್ಟ್ ಮಾಡಿ. ಈಗ ದೇವ್ರೆ ಕರೆಂಟ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ಈಗ ಬಂದರೆ ಚೆನ್ನಾಗಿರುತ್ತೆ. ಏನೋ ಇದು ಬೇರೆ ಸವರ್ಬೇಕು. ಕರೆಂಟ್ ಬಂದಿದ್ರೆ ಚೆನ್ನಾಗಿರೋದು. ಇದು ಬೇರೆ ಹುಟ್ಟಿದ್ದೆ, ಏನು ಮಾಡಬೇಕು? ಹುಟ್ಟಿರೋದನ್ನ ಸರಿ ಮಾಡಬೇಕು. ಹುಟ್ಟಿರೋದೇನು ಸರಿ ಮಾಡೋದಿಲ್ಲ, ಔಷಧಿ ಹೊಡಿಬೇಕಷ್ಟೇ. ನ್ಯಾಚುರಲ್ ಬ್ಯೂಟಿ ಎಷ್ಟು ಸೈಕಾಗಿ ಕಾಣ್ತಿದೆ ನೋಡೋದು ಮೇಲ್ಗಡೆ. ದಿವಸಕ್ಕೆ ಹಂಗೂ ಇಲ್ಲ ಅಂದ್ರೆ 9ರಿಂದ 10 ಕಿಲೋಮೀಟ್ರ್ ನಡೀತೀನಿ. ಇವತ್ತೇ ಕಡಿಮೆ ನಡೆದಿರೋದು, ಯಾಕಂದರೆ ಹುಲ್ಲು ಕೊಯ್ಕೊ ಬರೋಕ್ಕೆ ಹೋಗಿಲ್ಲಲ್ಲ, ಅದಕ್ಕೆ ಕಡಿಮೆ ನಡೆದಿದ್ದೀನಿ. ಇಲ್ಲಾಂದರೆ ಹುಲ್ಲು ಕೊಯ್ಯೋಕೆ ಹಂಗೆಲ್ಲ 10 ಕಿಲೋಮೀಟ್ರ್ ಹೋಗ್ತೀನಿ ಅಂತೆ. ನೋಡಿ
ಅಷ್ಟು ಲೈನ್ ಮಾಡಿದ್ದೀನಿ. 1 2 3 4 5 6 ಲೈನ್ ಐತೆ. ಇನ್ನೂ ಒಂದು ಲೈನ್ ಮಾಡಬೇಕು. ಲೈನ್ ಮಾಡಿದ್ಮೇಲೆ ಇದು ಮಾಡಬೇಕು. ಏನಕ್ಕೆ ಇಲ್ಲಿ ಬಂದೆ ಅಂದರೆ ಮೋಟ್ರ್ ಹತ್ರ ಹೋಗಿ ಮನೆಗೆ ಹೋಗಿ ಮೋಟ್ರ್ ಹತ್ರ ಯಾಕೆ ಹೋಗಬೇಕು, ಸ್ಟಾರ್ಟ್ ಆಗ್ತಿತ್ತು, ಮನೆ ಹೋಗಲ್ಲ. ಒಂದು 10 ನಿಮಿಷ ಕೂತ್ಕೊಂಡು ನೋಡ್ತೀನಿ ಕರೆಂಟ್ ಬರ್ತಿತ್ತ ಏನಂತ. ಅಷ್ಟೊತ್ತಿಗೆ ಇಷ್ಟ ಆಗ್ಬಿಡ್ತು. ಅಲ್ಲಿಂದ ಇಲ್ಲಿ ನಡ್ಕೊಂಬರೋಕ್ಕೆ ಅರ್ಧ ಕಿಲೋಮೀಟ್ರ್ ಐತಿ. ಇಲ್ಗ ಮ್ಯಾಲಿಂದ ಗುಡ್ಡದಿಂದ ಕೆಳಗಡೆ ಮಟ್ಟ ಹೊತ್ಕೊಂಡೋಗಿದ್ದೀನಿ. ಒಂದಿನ ಹೊರೆ ಹೊತ್ಕೊಂಡೋಗ್ಬಿಟ್ಟು ಸೊಂಟ ಬೇರೆ ಹಿಡ್ಕೊಂಬಿಟ್ಟೈತೆ. ಉಸಿರು ಬಿಡೋಕ್ಕಾಗಿಲ್ಲ, ಏನಾಗಲ್ಲ. ನಮ್ಮ ರೈತರ ಮಕ್ಕಳು ಅಂದರೆ ಇದೆಲ್ಲ ಸಹಜ, ಏನು ಮಾಡೋಕ್ಕಲ್ಲ. ನಾವು ಒಬ್ಬೊಬ್ಬ ಹಿಂಗೆ ಮಾತಾಡೋದು ನೋಡಿ ಶಾಟ ಯಾರ ಅಕ್ಕಪಕ್ಕದ ಗದ್ದೆ ಇದ್ದರು ಈ ಇವ್ದೇನು ಸೈಕ್ ನನ್ನ ಮಗ ಒಬ್ಬೊಬ್ಬನೇ ಮಾತಾಡ್ತಾನೆ ಅಂತೇನಪ್ಪ. ಗಾಯ್ಸ್ ಏನಿಲ್ಲ, ಈಗ ಒಂದು ಜಾಗ ಕೂತ್ಕೊಂಡು ಎಡಿಟ್ ಮಾಡ್ತೀನಿ. ಓಕೆ ಬಾಯ್. ಇಷ್ಟು ತನಕ ನೋಡಿದ್ದಕ್ಕೆ ವಿಡಿಯೋ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಆ್ಯಂಡ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್. ಹಂಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಓಕೆ ಬಾಯ್.